ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ KPSC ಇಂದ ಕಂಡಕ್ಟ್ ಮಾಡಲಾದಂಥ ಹಳೆಯ GK ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1 to 50 ವರೆಗಿನ ಒಂದು ಕ್ವಶನ್ಗಳನ್ನು ನೋಡಿರ್ತೀವಿ. ಆ ಒಂದು ಕ್ವಶನ್ಗಳನ್ನು ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಪ್ಲೇಲಿಸ್ಟ್ದು. ಓಕೆ, ಸೊ ಆ ಒಂದು ಪ್ಲೇಲಿಸ್ಟ್ ಮುಖಾಂತರ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಯಾವ ರಾಜ್ಯದಲ್ಲಿ ನೈವೇಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ? ಅಂದರೆ ಈ ನೈವೇಲಿ ಥರ್ಮಲ್ ಪವರ್ ಸ್ಟೇಷನ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಲಾಗಿದೆ. ಸೊ ಫ್ರೆಂಡ್ಸ್, ಈ ನೈವೇಲಿ ಅನ್ನೋದು ಯಾವುದಪ್ಪ, ಲಿಗ್ನೈಟ್ ಮೈನಿಂಗ್ಸೇ ಫೇಮಸ್ಸು. ಲಿಗ್ನೈಟ್ ಓಕೆ, ಲಿಗ್ನೈಟ್ ಮೈನಿಂಗ್. ಸೊ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ, ತಮಿಳುನಾಡು ರಾಜ್ಯ. ಓಕೆ, ಸೊ ಇದರಲ್ಲಿ ಟೋಟಲು ನೈವೇಲಿ ಪವರ್ ಸ್ಟೇಷನ್ ಏನಿದೆಯಲ್ಲ 3 ಸ್ಟೇಜಸಲ್ಲಿದೆ. 3 ಸ್ಟೇಜಸ್, ಒಂದೊಂದು ಸ್ಟೇಜು ಡಿಫ್ರೆಂಟ್ ಕೆಪಾಸಿಟಿ. ಓಕೆ, ಒಂದು 420 ಮೆಗಾವ್ಯಾಟ್, ಮತ್ತೊಂದು 1970 ಮೆಗಾವ್ಯಾಟ್, ಮತ್ತೊಂದು 1000 ಮೆಗಾವ್ಯಾಟ್ ಇಟ್ ಕೆಪಾಸಿಟಿ ಇದೆ. ಓಕೆ, ಸೊ ಇದು ಇನ್ನೂ ರನ್ನಿಂಗ್ ಸ್ಟೇಟಸಲ್ಲಿದೆ. ಈ ನೈವೇಲಿ ಲಿಗ್ನೈಟ್ ಏನಿದೆಯಲ್ಲ, ಸೊ ಇದರದ್ದು ಯೂನಿಟ್ 1 1962 ಸ್ಟಾರ್ಟ್ ಆಗ್ತದೆ, ಮತ್ತು ಯೂನಿಟ್ 2 ಯಾವಾಗಪ್ಪ 1970 ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇದಿಷ್ಟು ಇದರ ಒಂದು ಮಾಹಿತಿ. ನೆಕ್ಸ್ಟ್, ಭಾರಜಲ ನ್ಯೂಕ್ಲಿಯರ್ ಸ್ಥಾವರವು ನ್ಯೂಟ್ರಾನ್ಗಳ ವೇಗ ತಗ್ಗಿಸಲು ಭಾರಜಲವನ್ನು ಬಳಕೆ ಮಾಡುವುದು. ಈ ರಾಷ್ಟ್ರಗಳ ಪೈಕಿ ಯಾವುದು ಭಾರಜಲದ ಅಧಿಕ ಉತ್ಪಾದಕ ರಾಷ್ಟ್ರ? ಭಾರಜಲ ಅಂದರೆ ಏನು? ಹೆವಿ ವಾಟರ್. ಈ ಹೆವಿ ವಾಟರನ್ನು ಈ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಗಳ ಬಳಕೆ ಮಾಡ್ತಾರೆ. ಯಾಕೆ ಅಂದರೆ ಟು ಮೇಂಟೈನ್ ದ ಸ್ಪೀಡ್ ಆಫ್ ದಿ ನ್ಯೂಟ್ರಾನ್ಸ್. ಓಕೆ, ಸ್ಪೀಡ್ ಆಫ್ ದಿ ನ್ಯೂಟ್ರಾನ್ಸ್. ಸೊ ಬಟ್ the largest producer of the best quality of heavy water in the world is India. ಇದು ಅತಿ ಹೆಚ್ಚು ಯಾವುದು ನಮ್ಮ ಭಾರತ ದೇಶ ಉತ್ಪಾದನೆ ಮಾಡ್ತದೆ. and also it is exporting to various countries. Okay, and also India has the world's largest reserves of ಥೋರಿಯಮ್ದು ಹೆಚ್ಚು ರಿಸರ್ವ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಚೆರ್ನೋಬಿಲ್ ದುರಂತವನ್ನು ಇತಿಹಾಸದ ಹೀನಾಯ ನ್ಯೂಕ್ಲಿಯರ್ ದುರ್ಘಟನೆ ಎಂದು ಪರಿಗಣಿಸಲಾಗಿದೆ. ಈ ಸ್ಥಾವರದಲ್ಲಿ ನ್ಯೂಟ್ರಾನ್ ವೇಗ ತಗ್ಗಿಸಲು ಬಳಕೆಯಾಗುವ ಮಂದಕ ಅಂದ್ರೇನು? ಮಾಡ್ರೇಟರ್. ಸೊ ಈ ಚೆರ್ನೋಬಿಲ್ ನ್ಯೂಕ್ಲಿಯರ್ ಈ ಒಂದು ಪವರ್ ಪ್ಲ್ಯಾಂಟ್ ಏನಿತ್ತಲ್ಲ, ಸೊ ಇದು ಆ್ಯಕ್ಚುಲಿ ಯುಕ್ರೇನಲ್ಲಿ. ಓಕೆ, ಸೊ ಈ ಒಂದು ದುರಂತ ಯಾವಾಗ ಆಯ್ತಪ್ಪ ಅಂದರೆ ಇದು 1986. ಆ್ಯಕ್ಚುಲಿ ಏಪ್ರಿಲ್ 26, 1986 ಈ ಒಂದು ಯುಕ್ರೇನಲ್ಲಿ ಈ ಚೆರ್ನೋಬಿಲ್
ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಒಂದು ಟೆಸ್ಟಿಂಗ್ ಮಾಡಲಿಕ್ಕೆ ಒಂದು ಟೈಮಿಂಗ್ ಶೆಡ್ಯೂಲ್ ಮಾಡ್ತಾರೆ, ಬಟ್ ಅದು ಫೇಲ್ಯೂರ್ ಆಗ್ತದೆ. ಆ ಟೈಮಲ್ಲಿ ಈ ದುರಂತ ಸಂಭವಿಸ್ತದೆ. ಫ್ರೆಂಡ್ಸ್, ಈ ಒಂದು ಇಲ್ಲಿ ಕ್ವಶನ್ ಕೇಳುವುದ್ರ ಪ್ರಕಾರ ಇಲ್ಲಿ ಯಾವ ಒಂದು ಮಂದಕ ಅಂದರೆ ಮಾಡ್ರೇಟ್ರನ್ನು ಯೂಸ್ ಮಾಡಿದ್ದಾರೆ ಅಂದರೆ ಗ್ರಾಫೈಟ್. ಆನ್ಸರ್ ಯಾವುದಪ್ಪ ಇಲ್ಲಿ? ಗ್ರಾಫೈಟ್. ಓಕೆ, ನೆಕ್ಸ್ಟ್ ಬೆಸೆಲ್ ಸಮಾವೇಶವು ಇದರ ಸಂಬಂಧಿ ಅಂತಾರಾಷ್ಟ್ರೀಯ ಒಪ್ಪಂದ, ಬೆಸೆಲ್ ಕನ್ವೆನ್ಷನ್ ಅಂತ ಅಂತಾರೆ. ಸೊ ಇದು ಆ್ಯಕ್ಚುಲಿ ಇಟ್ ಈಸ್ ಆನ್ ದ ಕಂಟ್ರೋಲ್ ಆಫ್ ದಿ ಮೂಮೆಂಟ್ಸ್ ಆಫ್ ಹಜಾರ್ಡಸ್ ವೇಸ್ಟ್ ಆ್ಯಂಡ್ ದೇರ್ ಡಿಸ್ಪೋಸಲ್. ಗಡಿಯಾಚೆಗೆ ವ್ಯಾಪಿಸುವ ಹಾನಿಕಾರಕ ತ್ಯಾಜ್ಯ ಮತ್ತು ಅದರ ವಿಲೇವಾರಿ. ಆ್ಯಕ್ಚುಲಿ ಇಟ್ ಈಸ್ ಅಡಾಪ್ಟೆಡ್ ಆನ್ 22nd March 1989 ಇನ್ ಬೆಸೆಲ್. ಬೆಸೆಲ್ ಎಲ್ಲಿ ಬಂತು? ಸ್ವಿಟ್ಜರ್ಲ್ಯಾಂಡ್. ಇದೆಲ್ಲ ನಿಮಗೆ ಗೊತ್ತಿರಬೇಕು, ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಸೊ ಇಟ್ ಈಸ್ ದ ರೈಟ್ ಆನ್ಸರ್. 2011ರ ಜನಗಣತಿಯ ಪ್ರಕಾರ ಭಾರತ ಒಟ್ಟು ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಅತೀವ ಪ್ರಗತಿ ಸಾಧಿಸಿದೆ. ಆದರೂ ಅದು ಮಹಿಳೆ ಮತ್ತು ಪುರುಷ ಸಾಕ್ಷರತೆ ಅಂತರವಿರುವುದನ್ನು ಗಣಿಸಿದೆ. ಆದರೆ ಈ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ದ ಲಾರ್ಜೆಸ್ಟ್ ಆರ್ ವೈಡೆಸ್ಟ್ ಗ್ಯಾಪ್ ಬಿಟ್ವೀನ್ ದ ಮೇಲ್ ಆ್ಯಂಡ್ ಫಿಮೇಲ್ ಲಿಟ್ರಸಿ ರೇಟ್ ಈ ಸಾಕ್ಷರತೆ ಒಳಗೆ ಅದು ಯಾವುದಂದರೆ ರಾಜಸ್ಥಾನ್. ಓಕೆ, ಸೊ ಅಕಾರ್ಡಿಂಗ್ ಟು 2011 ಪ್ರಕಾರ ಅತಿ ಹೆಚ್ಚು ಟೋಟಲ್ ಲಿಟ್ರಸಿ ರೇಟು ಮತ್ತು ಫಿಮೇಲ್ ಲಿಟ್ರಸಿ ರೇಟ್ ಇರೋದು ಕೇರಳ. ಓಕೆ, 2011ರ ಜನಗಣತಿಯ ಮಾಹಿತಿಯಿಂದ ಕಂಡುಹಿಡಿಯಲಾಗಿಲ್ಲದವು ಈ ಪೈಕಿ ಯಾವುದು? ಇಲ್ಲಿ ನೋಡಿ, ಜನಸಂಖ್ಯೆ ಹೆಚ್ಚಳ ದರವು ಜನದಟ್ಟಣೆ ಇರುವ ರಾಜ್ಯಗಳಲ್ಲೆಲ್ಲ ತಗ್ಗಿದೆ. ಇದು ಕರೆಕ್ಟು. ಬಿಹಾರವು ಈ ದಶಕದಲ್ಲಿ ಜನಸಂಖ್ಯೆ ಹೆಚ್ಚಳವನ್ನು ಈ ದಶಕದಲ್ಲಿ ದಾಖಲಿಸಿದ ರಾಜ್ಯಗಳಲ್ಲಿ ಉಚ್ಚ ಸ್ಥಾನವನ್ನು ಗಳಿಸಿದೆ. ಇದು ಕರೆಕ್ಟು. ಓಕೆ, ಅಂದರೆ 2000 ಆ ಒಂದು ದಶಕದ ಕಿಂತ ಈ 2011 ಏನಾಗಿದೆಪ್ಪ, ಹೆಚ್ಚಳವನ್ನು ಕಂಡಿದೆ. ನೆಕ್ಸ್ಟ್, ಭಾರತದಲ್ಲಿಯೇ ಉತ್ತರ ಪ್ರದೇಶ ಅತಿ ಜನದಟ್ಟಣೆಯ ರಾಜ್ಯ. ಕರೆಕ್ಟು. ನೆಕ್ಸ್ಟ್, ಲಿಂಗಾನುಪಾತ ಮತ್ತಷ್ಟು ಇಳಿಮುಖವಾಗಿರುವುದು ಅಂದರೆ ಆ್ಯಸ್ ಕಂಪೇರ್ ಟು 2001. 2001 933 ಇತ್ತು ಏನು ಈ ಸೆಕ್ಸ್ ರೇಷಿಯೋ. ಓಕೆ, ಬಟ್ ಇನ್ 2011 943 ಆಗಿದೆ. ಇನ್ಕ್ರೀಸ್ ಆಗಿದೆ, 10 ಇನ್ಕ್ರೀಸ್ ಆಗಿದೆ. ಬಟ್ ಇಲ್ಲಿ ಏನು ಅಂದಿದ್ದಾರೆ? ಇಳಿಮುಖವಾಗಿರುವುದು ಅಲ್ಲ, ತಪ್ಪು. ಸೊ ಈ ಸ್ಟೇಟ್ಮೆಂಟಲ್ಲಿ ಏನಪ್ಪ, ಈ ಒಂದು ಸೆನ್ಸಸ್ ಪ್ರಕಾರ, ಈ ಜನಗಣತಿಯ ಪ್ರಕಾರ ಯಾವುದು ತಪ್ಪು ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಆ್ಯಕ್ಚುಲಿ ಸ್ವಲ್ಪ ರಾಂಗಾಗಿ ಕೇಳಿದ್ದಾರೆ. ಬಟ್ ಈ ಒಂದು ಜನಗಣತಿಯ ಪ್ರಕಾರ ಈ ಕೆಳಗೆ ಕೊಟ್ಟ ಆಪ್ಷನಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಸೊ ಈ 1 2 3 ಎಲ್ಲ ಕರೆಕ್ಟು, 4 ಇದು ತಪ್ಪು. ಸೊ ಇದು ರೈಟ್ ಆನ್ಸರ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳನ್ನು ಅಂದರೆ RRB ಕುರಿತಂತೆ ಈ ಪೈಕಿ ಯಾವುದು ಸರಿಯಲ್ಲ?
ಸಣ್ಣ ಮತ್ತು ಅಂಚಿನ ರೈತರಿಗೆ ನೇರ ಸಾಲ ನೀಡುತ್ತದೆ. ಇದು ರೈಟು. ಅದರ ಸಹ ಪ್ರಾಯೋಜಕರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ತಪ್ಪು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇದು ಸರಿಯಲ್ಲ. ಇದರ ಒಂದು ಸ್ಪಾನ್ಸರ್ಶಿಪ್ಪು ರಿಸರ್ವ್ ಬ್ಯಾಂಕ್ ಇಲ್ಲ. ಮತ್ತು ಇದನ್ನು ಬಿಟ್ಟು ಇತರ ಬ್ಯಾಂಕಿಂಗ್ ಕಾರ್ಯಾಚರಣೆಗಳನ್ನು ಮಾಡ್ತಾವ, ಕರೆಕ್ಟ್ ಇದೆ. ರಾಜ್ಯ ಸರ್ಕಾರಗಳು RRBsಗಳ ಷೇರುದಾರರು. ಈ ಸ್ಟೇಟ್ ಗೌರ್ಮೆಂಟ್ ಏನಿರ್ತಾವಲ್ಲ, ದೇ ಆರ್ ದ ಶೇರ್ ಹೋಲ್ಡರ್ಸ್ ಇನ್ RRBs. RRBs ಅಂದ್ರೇನು? ರೀಜನಲ್ ರೂರಲ್ ಬ್ಯಾಂಕ್. ರೀಜನಲ್ ರೂರಲ್ ಬ್ಯಾಂಕ್. ಈ ನಮ್ಮ ಕರ್ನಾಟಕದಲ್ಲಿ ಈಗ ಪ್ರಚಲಿತವಾಗಿ ಯಾವ ಯಾವ ರೂರಲ್ ಬ್ಯಾಂಕ್ಗಳಿದ್ದಾವೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಗಳು ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ರಕ್ಷಣೆಗಾಗಿ ಪ್ರಜೆಗಳ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು? ಸೊ ಇಲ್ಲಿ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಕ್ಟ್ 1963, 1963ರ ಆ್ಯಕ್ಟ್ ಅಂದರೆ 16ನೇ ತಿದ್ದುಪಡಿ, 16th ಅಮೆಂಡ್ಮೆಂಟ್. ಇಲ್ಲಿ ಇಂಟಿಗ್ರಿಟಿ ಆಫ್ ಇಂಡಿಯಾ, ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಸೊವೆರ್ನಿಟಿ, ಓಕೆ. ಸೊ ಇವೆಲ್ಲ ಏನಪ್ಪ ನೋಡಿ, ಈ ಒಂದು ಸಮಗ್ರತೆಯ ರಕ್ಷಣೆಗಾಗಿ ಈ ಪ್ರಜೆಗಳ ಮೂಲಭೂತ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಯಾವುದು? 16ನೇ ತಿದ್ದುಪಡಿ. ಇಲ್ಲಿ ಹೊಂದಿಸಿ ಬರೆಯಿರಿ. ಒಂದು ಕಡೆ ವ್ಯಾಪಾರಿ ಒಕ್ಕೂಟ, ಇನ್ನೊಂದು ಕಡೆ ಯೂನಿಯನ್ ಟ್ರೇಡ್ಸ್. ಓಕೆ, ಇಲ್ಲಿ ನೋಡಿ ಪಟ್ಟಿ 1 ಪಟ್ಟಿ 2 ಇದೆ. ಭಾರತೀಯ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇದೊಂದು ಪಾರ್ಟಿ ಇದೆ. ಓಕೆ, ಇದ್ರದ್ದು ಯೂನಿಯನ್ ಟ್ರೇಡ್ ಯಾವುದಪ್ಪ ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಓಕೆ, ಅದು ಯಾವುದು? INTUC. ನೋಡಿ, ಇದು INTUC 4 ಆಗುತ್ತೆ. ಮತ್ತು ಭಾರತೀಯ ಜನತಾ ಪಕ್ಷ, ಇದು ಪಾರ್ಟಿ ಆಗಿತ್ತು. ಇದರ ಒಂದು ಯೂನಿಯನ್ ಟ್ರೇಡ್ ಯಾವುದಪ್ಪ ಅಂದ್ರೆ ಭಾರತೀಯ ಮಜ್ದೂರ್ ಸಂಘ. ಇಸ್ ಎ ಟ್ರೇಡ್ ಯೂನಿಯನ್ ಇನ್ ಇಂಡಿಯಾ. ಇದು ಆಪ್ಷನ್ 3. BMS ಅಂದರೆ ಏನು? ಭಾರತೀಯ ಮಜ್ದೂರ್ ಸಂಘ. ಓಕೆ, ಆ್ಯಕ್ಚುಲಿ ಇಟ್ ಈಸ್ ಫೌಂಡೆಡ್ ಇನ್ 1955. and it is founded in 1947 ಅಲ್ಲಿ. ನೆಕ್ಸ್ಟ್, ಭಾರತೀಯ ಕಮ್ಯುನಿಸ್ಟ್ ಪಕ್ಷ. ನೆಕ್ಸ್ಟ್ ನೋಡಿ, ಭಾರತೀಯ ಕಮ್ಯುನಿಸ್ಟ್ ಪಕ್ಷ. ಭಾರತೀಯ ಕಮ್ಯುನಿಸ್ಟ್ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಇದರದ ಒಂದು ಟ್ರೇಡ್ ಯೂನಿಯನ್ ಯಾವುದಂದರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಆ್ಯಕ್ಚುಲಿ ಇಟ್ ಈಸ್ ದ ಲೀಡರ್ಶಿಪ್ ಯಾರು? ಬಾಲ ಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ಆಗಿದ್ದರು. ಓಕೆ, ನೆಕ್ಸ್ಟು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್. ಓಕೆ, ಮಾರ್ಕ್ಸಿಸ್ಟ್ ಅಂದರೆ ಸೊ ಇಲ್ಲಿ ಏನು ಬರ್ತಪ್ಪ? 1 ಬರುತ್ತೆ. ಓಕೆ, ಸೊ 1 ಇದಾಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಹೇಳಬೇಕಂದ್ರೆ ಆಪ್ಷನ್ ನಂಬರ್ 4 ಈಸ್ ದ ರೈಟ್. ನೆಕ್ಸ್ಟ್, ಉಚ್ಚ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳ ಹೇರಿಕೆಗೆ ರಿಟ್ಗಳನ್ನು ಜಾರಿ ಮಾಡುವುದು ಇದರಡಿ. ಈ ಉಚ್ಚ ನ್ಯಾಯಾಲಯ ಅದಾವಲ್ಲ, ಹೈಕೋರ್ಟ್ಗಳು, ಆ ಒಂದು ಫಂಡಮೆಂಟಲ್ ರೈಟ್ಸ್ ಸಂಬಂಧ, ಓಕೆ,
ರಿಟ್ಗಳನ್ನು ಏನು ಮಾಡ್ತಾವೆ, ಆ ರಿಟ್ಗಳನ್ನು ಹೇರಿಕೆ ಮಾಡಲು 226ನೇ ವಿಧಿ ಅಡಿಯಡಿ ಇದನ್ನು ಅಪ್ಲೈ ಮಾಡಲಿಕ್ಕೆ ಬರ್ತದೆ. ಬಟ್ ಸುಪ್ರೀಂ ಕೋರ್ಟ್ ಇದು 32ನೇ ವಿಧಿ ಪ್ರಕಾರ ಇದು ಹೇರಿಕೆ ಮಾಡ್ತದೆ. 32 ಮತ್ತು 226 ಉಚ್ಚ ನ್ಯಾಯಾಲಯ, ಇವು ಎರಡೇ ಕೋರ್ಟ್ಗಳು. ಅಂದರೆ ಉಚ್ಚ ನ್ಯಾಯಾಲಯ, ಯಾವುದೇ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟು. ಓಕೆ, ನೆಕ್ಸ್ಟ್, ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಅಧಿಕಾರ ಹಂಚಿಕೆ ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ? ಆ್ಯಕ್ಚುಲಿ ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರವನ್ನು ಹಂಚಿಕೆಯಲ್ಲೇ ಆ್ಯಕ್ಚುಲಿ ದ ಪವರ್ ಈಸ್ ಡಿವೈಡೆಡ್ ಇನ್ 3 ಲಿಸ್ಟ್. ಅಧಿಕಾರವನ್ನು 3 ಭಾಗಗಳಾಗಿ ಪಟ್ಟಿ ಮಾಡಲಾಗಿದೆ. ಇದೇ ಕರೆಕ್ಟು. ಓಕೆ, ಯಾವ್ಯಾವಪ್ಪ ಅಂದರೆ ಸೆಂಟರ್, ಓಕೆ, ಸ್ಟೇಟ್, ಅಂದರೆ ಸೆಂಟರ್ ಅನ್ನೋದೇ ಯೂನಿಯನ್ ಅಂತಾರೆ, ಯೂನಿಯನ್, ಸ್ಟೇಟ್ ಆ್ಯಂಡ್ ಕಾಂಕ್ರೆಂಟ್. ಅಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ, ಸಮವರ್ತಿ ಇವುಗಳು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಮುಖ್ಯಮಂತ್ರಿಗಳು ಮೃತರಾದ ಅಥವಾ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ, ಈಗ ಸಪೋಸ್ ಆನ್ ಡ್ಯೂಟಿ ಇದ್ದಾಗ ಯಾವುದೇ ಒಬ್ಬ CM ಮೃತ ಆದಂದ್ರೆ ಅವಾಗ ಏನು ಮಾಡ್ತಾರೆ? ಮೃತ ಆದಮೇಲೆ ಸಚಿವ ಮಂಡಳಿಯು ತಂತಾನೇ ರದ್ದಾಗ್ತದೆ. ಅಲ್ಲಿ ಯಾರು ಡೆಪ್ಯೂಟಿ CM ಇದ್ದವ್ರು ಮಾತ್ರ CM ಆಗಲ್ಲ, ಅವರ ಸರ್ಕಾರ ಬಿದ್ದು ಹೋಗ್ತದೆ. ಅರ್ಥ ಆಯ್ತಾ? ಸೊ ದ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಆಟೋಮೆಟಿಕಲಿ ಸ್ಟ್ಯಾಂಡ್ಸ್ ಡಿಸಾಲ್ವ್ಡ್. ಓಕೆ, ಇದು ಕರೆಕ್ಟು. ರಾಜ್ಯದ ವಿಧಾನ ಪರಿಷತ್ತನ್ನು ಪಾರ್ಲಿಮೆಂಟು ಇವರ ಶಿಫಾರಸಿನ ಮೇಲೆ ವಜಾ ಮಾಡಬಹುದು. ಈಗ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ 2 ಮನೆಗಳಿದ್ದಾವೆ, ಮೇಲ್ಮನೆ, ಕೆಳಮನೆ. ಈ ನಮ್ಮ ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯಸಭೆ ಹೇಗಿದಾವಲ್ಲ ಹಾಗೆ ಇಲ್ಲಿ ಏನಪ್ಪ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಬಟ್ ಈ ವಿಧಾನಸಭೆ ಎಲ್ಲ ರಾಜ್ಯಗಳಲ್ಲಿ ಇರ್ತದೆ, ಬಟ್ ಇದು ವಿಧಾನ ಪರಿಷತ್ತು ಕೆಲವೊಂದು ರಾಜ್ಯಗಳಲ್ಲಿ ಅಷ್ಟೇ ಇದೆ ಅದು. ಓಕೆ, ಮೇನ್ಲಿ ಹೇಳಬೇಕಂದ್ರೆ 6 ಸ್ಟೇಟ್ ಒಳಗೆ ಅಷ್ಟೇ ಇದೆ ಅದು, 6 ರಾಜ್ಯಗಳಲ್ಲಿ. ಆ ರಾಜ್ಯಗಳು ಯಾವಂತ ಆಮೇಲೆ ಹೇಳ್ತೀನಿ. ಬಟ್ ಇಲ್ಲಿ ಕ್ವಶನ್ ಏನು, ಯಾರ ಶಿಫಾರಸಿನ ಮೇಲೆ ವಜಾ ಮಾಡ್ಬೋದು? ಆ್ಯಕ್ಚುಲಿ ಇದು ಮೊಟ್ಟ ಮೊದಲು ಯಾವ ರಾಜ್ಯದಲ್ಲಿ ಪರಿಷತ್ ಇದೆಯೋ ಆ ರಾಜ್ಯದ ವಿಧಾನಸಭೆ ಏನು ಮಾಡಬೇಕು, ಮೊಟ್ಟ ಮೊದಲು ಅದು ರೆಕಮೆಂಡ್ ಮಾಡಬೇಕು. ಯಾರಿಗೆ? ಪಾರ್ಲಿಮೆಂಟಿಗೆ ರೆಕಮೆಂಡ್ ಮಾಡಬೇಕು. ಓಕೆ, ಈ ರಾಜ್ಯ ವಿಧಾನಸಭೆ ಇದು ಇವ್ರಿಗೆ ರೆಕಮೆಂಡ್ ಮಾಡಬೇಕು. ಆಮೇಲೆ ಇಲ್ಲಿ ಸಿಂಪಲ್ ಮೆಜಾರಿಟಿ ಮೇಲೆ ಅವಾಗೇನಾಗ್ತದೆ, ಇದು ಅಬಾಲಿಷ್ ಆಗ್ತದೆ ಅಥವಾ ರದ್ದಾಗ್ತದೆ. ಓಕೆ, ಸೊ ಇದ್ರ ಮೇಲೆ ಮೊದಲು ಈ ವಿಧಾನಸಭೆಯಲ್ಲಿ ಈಗ ರೀಸೆಂಟಾಗಿ ನೀವು ನೋಡಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಈ YS ಜಗನ್ಮೋಹನ್ ರೆಡ್ಡಿ ಅವರು ಏನು CM ಇದ್ರಲ್ಲ ಆ ಒಂದು ಟೈಮಲ್ಲಿ ಏನಪ್ಪ ನಮಗೆ ಈ ವಿಧಾನ ಪರಿಷತ್ ಬೇಡ ಅಂತ ಹಿಂಗೇನೋ ಒಂದು ಇದು ಮಾಡಿದ್ರು, ಏನಪ್ಪ ರೆಕಮೆಂಡ್ ಮಾಡಿದ್ರು. ಬಟ್ ಅದು ಆಮೇಲೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಬಟ್ ಸೊ ಅಂದರೆ ಈಗ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ. ಮೊದಲು ಈ ವಿಧಾನಸಭೆಯಲ್ಲಿ ಏನು ಮಾಡಬೇಕು, ಅದನ್ನು ಮಂಡನೆ ಮಾಡಬೇಕು, ರೆಕಮೆಂಡ್ ಮಾಡಬೇಕು ಮೊದಲು. ಓಕೆ, ಡಿಸ್ಕಷನ್ ಮಾಡಬೇಕು. ಆಮೇಲೆ ಪಾರ್ಲಿಮೆಂಟಿಗೆ ಅದು ರೆಕಮೆಂಡ್ ಮಾಡಿ ಆಮೇಲೆ ಅಲ್ಲಿ ಲೋಕಸಭೆ, ರಾಜ್ಯಸಭೆಯಲ್ಲಿ ಏನಪ್ಪ ಒಂದು ಅಲ್ಲೆಲ್ಲ ವೋಟ್ ಮೇಲೆ, ಸಿಂಪಲ್ ಮೆಜಾರಿಟಿ ಮೇಲೆ ಸೊ ಅದನ್ನು ಅಬಾಲಿಷ್ ಮಾಡ್ಬೋದು. ಇಲ್ಲಿ ಈಗ ಹೇಳ್ತೀನಿ,
ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನು? ಲೆಜಿಸ್ಲೇಟಿವ್ ಕೌನ್ಸಿಲ್ ಈಸ್ ಅ ಅಪ್ಪರ್ ಹೌಸ್ ಆಫ್ ದಿ ಸ್ಟೇಟ್. ಓಕೆ, ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಎವ್ರಿ ಸ್ಟೇಟ್ ಆಫ್ ಇಂಡಿಯಾ, ಬಟ್ ಇಟ್ ಈಸ್ ಆ್ಯಸ್ ಆಫ್ 2020 ಪ್ರಕಾರ. 2020 ಪ್ರಕಾರ ಹೇಳ್ತೀನಿ ನಾನು. ಓಕೆ, ಓನ್ಲಿ 6 ಸ್ಟೇಟ್ ಹ್ಯಾವ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ದೇ ಆರ್ ಯಾವ್ಯಾವು? ಆಂಧ್ರ ಪ್ರದೇಶ್ ಒಂದು, ಬಿಹಾರ್ ಒಂದು, ಕರ್ನಾಟಕ ಒಂದು, ಮಹಾರಾಷ್ಟ್ರ, ಓಕೆ, MH ಮಹಾರಾಷ್ಟ್ರ, ನೆಕ್ಸ್ಟ್ UP ಉತ್ತರ ಪ್ರದೇಶ್, ನೆಕ್ಸ್ಟ್ ತೆಲಂಗಾಣ. ಇಲ್ಲೇ ಇಷ್ಟೇ ತಿಳ್ಕೊಳ್ದು. ಇವು ಹೆಂಗೆ ನೆನಪಿಡಿದಂದ್ರೆ, ಈಗ ಕರ್ನಾಟಕದ ಮೇಲೆ ಯಾವುದಿದೆ? ಮಹಾರಾಷ್ಟ್ರದ ಪಕ್ಕದಲ್ಲಿ ಯಾವುದಿದೆ? ಸ್ವಲ್ಪ ಲಿಟಲ್ ಬಿಟ್ ಕೆಳಗಡೆ ಯಾವುದು ಅಂದರೆ ಕರ್ನಾಟಕದ ಸುತ್ತಮುತ್ತಿರುವೆ 4 ಅದಾವೆ, ಟೋಟಲ್ 3. ನೋಡಿ, ಈಗ ಕರ್ನಾಟಕ ಹೆಂಗೈತೆ ಅಂದ್ರೆ ಇಲ್ಲಿ ಮಹಾರಾಷ್ಟ್ರ ಐತೆ, ಇಲ್ಲಿ ಕೂಡ ಇದು ಇದೆ, ಏನಪ್ಪ ಈ ವಿಧಾನ ಪರಿಷತ್ ಇದೆ, ಇಲ್ಲಿ ತೆಲಂಗಾಣದಲ್ಲಿದೆ, ಇಲ್ಲಿ ಆಂಧ್ರದಲ್ಲಿದೆ. ಓಕೆ, ಸೊ ಇವು 4 ಸ್ಟೇಟ್ ಅದು. ಆಮೇಲೆ ಮೇಲೆ ಉತ್ತರ ಪ್ರದೇಶ ಮತ್ತು ಬಿಹಾರ. ಓಕೆ, ಅವೆರಡು ಕೂಡಿ ಅದಾವೆ, ಅಲ್ಲಿ 2, ಟೋಟಲ್ 6. ಓಕೆ, ಇಲ್ಲೇ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಉತ್ತರ ಪ್ರದೇಶ್, ಬಿಹಾರ್. ಮತ್ತು ಇದು ಪರ್ಮನೆಂಟ್ ಬಾಡಿ. ಓಕೆ, ಸೊ ಇದು ಶಾಶ್ವತ ಸದನವಾಗಿದ್ದು ಇದು ಡಿಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ 1/3 ಆಫ್ ದಿ ಮೆಂಬರ್ ಎವ್ರಿ 2 years. ಓಕೆ, ಪ್ರತಿ 2 ವರ್ಷಕ್ಕೊಮ್ಮೆ ಈ 1/3 ಆಫ್ ದಿ ಮೆಂಬರ್ ಏನಾಗ್ತಾರೆ? ರಿಟೈರ್ಡ್ ಆಗ್ತಾರೆ. ಮತ್ತು ಇದ್ರದ್ದು ಒಂದು ಟರ್ಮ್ 6 year ಟರ್ಮ್ ಆಗಿರ್ತದೆ. ಈಚ್ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಸರ್ವಿಸಸ್ ಆರ್ 6 term. ಓಕೆ, 6 year. ನೆಕ್ಸ್ಟ್, ಸರ್ಕಾರಿ ಆಯೋಗವನ್ನು ನೇಮಿಸಿತ್ತು. ಆ್ಯಕ್ಚುಲಿ ಸರ್ಕಾರಿ ಆಯೋಗ ಈಸ್ ಸೆಟಪ್ ಇನ್ June 1983. ಓಕೆ, June 1983 ಟು ಸ್ಟಡಿ ದ ಸೆಂಟರ್ ಸ್ಟೇಟ್. ಓಕೆ, ಈ ರಾಜ್ಯ ಕೇಂದ್ರಗಳ ಒಂದು ಸಂಬಂಧಗಳನ್ನು ಪರಿಶೀಲಿಸಲಿಕ್ಕೆ ಇದನ್ನು ಏನಪ್ಪ ಸೆಟಪ್ ಮಾಡ್ತಾರೆ. ಓಕೆ, ಸೊ ಇವಿಷ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳಾಗಿದ್ದು, ಮುಂಬರುವ ನಿಮ್ಮ ಒಂದು ಎಲ್ಲ ಎಕ್ಸಾಮ್ಗಳಲ್ಲಿ ಈ ಥರದ ಒಂದು ಕ್ವೆಶನ್ಗಳು ರಿಪೀಟ್ ಆಗುವ ಶಕ್ಯತೆ ಇರುತ್ತೆ. ಸೊ ಇದೇ ಥರ ಎಲ್ಲ ಒಂದು ಕ್ವೆಶನ್ ಪೇಪರ್ಗಳನ್ನು ನಾನು ಬಿಡಿಸಿರ್ತೀನಿ. ಸೊ ಮೋರ್ ದ್ಯಾನ್ 100 ವಿಡಿಯೋಸ್ ಇದ್ದಾವೆ. ಸೊ KPSC ಓಲ್ಡ್ ಕ್ವೆಶನ್ ಪೇಪರ್ ನೋಡ್ಬೋದು, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಇದೆ, ಅವರು ಕೂಡ ಇದನ್ನು ರೆಫರ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.